ಕೋಟ್ಯಾಂತರ ಕನ್ನಡಿಗರು ಕಾತರದಿಂದ ಕಾಯ್ತಾ ಇದ್ದ ಕ್ಷಣಕ್ಕೆ ತೆರೆ ಬಿದ್ದಿದೆ. ಅಂತೂ ಇಂತೂ ಮಾತುಗಾರರ ಹಳ್ಳಿ ಹೈದ ಗಿಲ್ಲಿ ನಟ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿಹಿಡಿದಿದ್ದಾರೆ. ಮಾತಿನ ಮಲ್ಲಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಆ ಮೂಲಕ 112 ದಿನಗಳ ಬಿಗ್ ಬಾಸ್ ಶೋಗೆ ತೆರೆ ಬಿದ್ದಿದೆ. ಬಿಗ್ ಬಾಸ್ ಅಂದ್ರೆ ಒಂದು ವ್ಯಕ್ತಿತ್ವದ ಆಟ. ಪ್ರತಿಭೆಯನ್ನ ಶೋಧಿಸುತ್ತಾ ವ್ಯಕ್ತಿತ್ವವನ್ನ ಅನಾವರಣ ಮಾಡುವ ಕಲೆಗಾರಿಕೆಗೆ ಬಿಗ್ ಬಾಸ್ನ ತಾಕತ್ತು. ವ್ಯಕ್ತಿತ್ವದ ಆಟದಲ್ಲಿ ಈ ವರ್ಷ ಒಟ್ಟು 24 ಸ್ಪರ್ಧಿಗಳು ದೊಡ್ಡಮನೆಗೆ ಎಂಟ್ರಿಯನ್ನ ನೀಡಿದ್ರು. ಆಟ, ವ್ಯಕ್ತಿತ್ವ ಮತ್ತು ಭಾವನೆ ತುಂಬಿದ್ದ ಬಿಗ್ ಬಾಸ್ ಮನೆಯು ಯುದ್ಧ ಭೂಮಿಯಾಗಿ ಅನಾವರಣಗೊಂಡಿತ್ತು. 112 ದಿನಗಳ ಕಾಲ ನಡೆದ ಮಸ್ತ್ ಮನರಂಜನೆ ಧಮಾಕದಲ್ಲಿ ಯಾರು ಗೆಲ್ಲಬೇಕು ಅನ್ನೋದನ್ನ ವೀಕ್ಷಕರು ನಿರ್ಧರಿಸಿ ಕೊನೆಗೆ ಗಿಲ್ಲಿ ಕೈಗೆ ಟ್ರೋಫಿಯನ್ನ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಗಿಲ್ಲಿಯನ್ನ ವಿನ್ನರ್ ಅಂತ ಘೋಷಣೆ ಮಾಡಿದ್ದಾರೆ. ಸುದೀಪ್ ಘೋಷಣೆ ಬೆನ್ನಲ್ಲೇ ಗಿಲ್ಲಿ ಅಭಿಮಾನಿಗಳ ಸಂಭ್ರಮ ಮನೆ ಮಾಡಿದೆ. ಪಟಾಕಿ ಸಿಡಿಸಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭಿಮಾನಿಗಳು ಸಂಭ್ರಮ ಪಟ್ಟಿದ್ದಾರೆ. ಗಿಲ್ಲಿ ಗೆಲುವಿಗಾಗಿ ವಿವಿಧ ಭಾಗದಲ್ಲಿ ಪೂಜೆ ಪುನಸ್ಕಾರ, ಅನ್ನ ದಾಸೋಹ ಕೂಡ ನಡೆದಿತ್ತು. ಜೊತೆಗೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಬ್ಯಾನರ್ಗಳ ಮೂಲಕ ವೋಟಿಂಗ್ ಪ್ರಚಾರ ಕಾರ್ಯ ಕೂಡ ನಡೆದಿತ್ತು. ಅದರಂತೆ ಕೋಟ್ಯಾಂತರ ಜನರ ಕನಸು ಕೊನೆಗೂ ಈಡೇರಿದ್ದು ಗಿಲ್ಲಿ ನಟ ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಈ ಸೀಸನ್ ನಲ್ಲಿ ರಕ್ಷಿತಾ, ಅಶ್ವಿನಿ, ಧನುಷ್, ರಘು, ಕಾವ್ಯ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ರು. ಗಿಲ್ಲಿ ವಿನ್ನರ್ ಆಗಿದ್ದು ಟ್ರೋಫಿ ಜೊತೆಗೆ 50 ಲಕ್ಷ ರೂಪಾಯಿ ಹಾಗೂ ಒಂದು ಕಾರು ಗಿಲ್ಲಿಯ ಕೈ ಸೇರಿದೆ. ಯಾರಿಗೆಲ್ಲ ಗಿಲ್ಲಿ ನಟ ವಿನ್ ಆಗಿದ್ದು ಖುಷಿ ಆಯ್ತು, ಜೈ ಗಿಲ್ಲಿ ಅಂತ ಕಮೆಂಟ್ ಮಾಡಿ.